ಕತ್ತೆ ಹಾಲು ಕುಡ್ಸಲಕ್ಕ ಕತ್ತೆ ಹಾಲು ಕಂ ಬರಂಗಿಲ್ಲ, ನೆಗಡಿ ಬರಂಗಿಲ್ಲ, ಶೀತ ಬರಂಗಿಲ್ಲ, ಕಫ ಬರಂಗಿಲ್ಲ, ಕಂ ಬರಂಗಿಲ್ಲ, ನೆಗಡಿ ಬರಂಗಿಲ್ಲ, ಶೀತ ಬರಂಗಿಲ್ಲ, ಕಫ ಬರಂಗಿಲ್ಲ, ಕೋಲ್ಡ್ ಬರಂಗಿಲ್ಲ, ಜ್ವರ ಬರಂಗಿಲ್ಲ, ಸಣ್ಣೋರ್ಗೆ ದೊಡ್ಡೋರ್ಗೆ ಚಿಕ್ಕೋರ್ಗೆ ಕತ್ತೆ ಹಾಲು ಕುಡ್ಸಲಕ್ಕ ಕತ್ತೆ ಹಾಲು ಕಂ ಬರಂಗಿಲ್ಲ, ನೆಗಡಿ ಬರಂಗಿಲ್ಲ, ಶೀತ ಬರಂಗಿಲ್ಲ, ಕಫ ಬರಂಗಿಲ್ಲ, ಕೋಲ್ಡ್ ಬರಂಗಿಲ್ಲ, ಜ್ವರ ಬರಂಗಿಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಒಂದು ವಿಶಿಷ್ಟ ರೀತಿಯ ವಿಡಿಯೋದ ಜೊತೆ ಬಂದಿದ್ದೀನಿ. ಏನಪ್ಪ ಅಂದರೆ ಕತ್ತೆ ಹಾಲು. ಕತ್ತೆ ಹಾಲು ಕುಡಿದ್ರೆ ಒಳ್ಳೆಯದಾಗತ್ತಾ, ಶಕ್ತಿ ಬರುತ್ತಾ, ಅಥವಾ ಇದು ಸುಮ್ಮನೆ ಭ್ರಮೆನಾ? ಈ ವಿಚಾರ ಎಲ್ಲ ನಿಮಗೆ ತಿಳಿಸ್ಬೇಕು ಅಂದ್ಕೊಂಡು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಈ ಭೂಮಂಡಲದಲ್ಲಿ ನಾವು ಅತ್ಯಂತ ಹೆಚ್ಚಿನ ಮಹತ್ವ ಕೊಡೋದು ನಮ್ಮ ತಾಯಿಗೆ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ನಾವೇನಕ್ಕೆ ಅಮ್ಮನ ಹತ್ರ ಮಿಡುಕಾಡ್ತೀವಿ ಹೇಳಿ? ಅಮ್ಮನ ಹಾಲು ಕುಡ್ದಿರ್ತೀವಿ, ಅಮೃತವನ್ನು ಸವಿದಿರ್ತೀವಿ. ಹಾಗಾಗಿ ನಮಗೆ ಅಟ್ಯಾಚ್ಮೆಂಟ್ ಜಾಸ್ತಿ. ಕೆಲವು ಮಕ್ಕಳಿಗೆ ಅಮ್ಮನ ಹಾಲಿನ ಭಾಗ್ಯ ಇರಲ್ಲ, ಕಾರಣ ಅವ್ರ ದೇಹದ ಪ್ರಕೃತಿ ಆ ಥರ ಇರುತ್ತೆ. ಕೆಲವ್ರಿಗೆ ಅಮ್ಮ ಇರಲ್ಲ. ಅಂಥವರು ಹಸು ಹಾಲನ್ನು ಹೆಚ್ಚು ಯೂಸ್ ಮಾಡ್ತಾರೆ, ಮಕ್ಕಳಿಗೆ ಕುಡಿಸ್ತಾರೆ. ದೊಡ್ಡವರು ಸಹ ಕುಡಿತಾರೆ. ಹಸು ಹಾಲು, ಎಮ್ಮೆ ಹಾಲು, ಕುರಿ ಮೇಕೆಗಳನ್ನು ಸಾಕೋರು ಮೇಕೆ ಹಾಲು, ಕುರಿ ಹಾಲುಗಳನ್ನು ಕುಡಿಸ್ತಾರೆ. ಅದು ನಮ್ಮಲ್ಲಾಯಿತು. ಮರಳುಗಾಡಿನಲ್ಲಿ ಹೆಚ್ಚಾಗಿ ಒಂಟೆಗಳನ್ನು ಸಾಕ್ತಾರೆ. ಅವರು ಒಂಟೆ ಹಾಲುಗಳನ್ನು ಕುಡಿಸ್ತಾರೆ ಮಕ್ಕಳಿಗೆ. ದೊಡ್ಡವರು ಸಹ ಕುಡಿತಾರೆ, ಅದರಲ್ಲೇ ಕಾಫಿ, ಟೀ ಎಲ್ಲ ಆಗುತ್ತೆ. ಆದರೆ ನಾನಿಲ್ಲಿ ಹೇಳಲಿಕ್ಕೆ ಹೊರಟಿರೋದು ಕತ್ತೆ ಹಾಲಿನ ಬಗ್ಗೆ. ಸಾಮಾನ್ಯ ಯಾವುದೇ ಮಕ್ಕಳಿಗೆ ಹಾಲಿಲ್ಲ ಅಂದ ತಕ್ಷಣ ಕತ್ತೆ ಹಾಲು ಕುಡಿಸಲ್ಲ. ಆದರೂ ಸಹ ಕತ್ತೆ ಹಾಲು ಶ್ರೇಷ್ಠ, ಕುಡಿಲೇಬೇಕು ಅಂತ ಹೇಳ್ತಾರೆ. ಇದು ನಿಜನಾ? ಇದರಲ್ಲಿ ನಿಜವಾಗ್ಲೂ ಅಂಥ ಶಕ್ತಿ ಇದೆಯಾ, ಅಥವಾ ಇದು ನಮ್ಮ ಭ್ರಮೆನಾ? ಈ ವಿಚಾರವನ್ನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂದ್ಕೊಂಡು ನಾನು ಈ ವಿಡಿಯೋ ಮಾಡಿದ್ದೀನಿ. ಫ್ರೆಂಡ್ಸ್, ನಾಟಿ ವೈದ್ಯ ಹಾಗೂ ಜಾನಪದ ಚಿಕಿತ್ಸೆಯಲ್ಲಿ ಕತ್ತೆ ಹಾಲು ಸರ್ವಶ್ರೇಷ್ಠವಾದ ಹಾಲು ಅಂತ ಹೇಳ್ತಾರೆ. ಯಾಕೆಂದರೆ ಇದರಲ್ಲಿ ವಿಟಮಿನ್ಸ್ ಅತಿ ಹೇರಳವಾಗಿ ಸಿಕ್ಕತ್ತಂತೆ. ಇದರ ಜೊತೆಗೆ ಕ್ಯಾಲ್ಶಿಯಂ, ಆ್ಯಂಟಿ ಮೈಕ್ರೋಬಿಯಲ್, ಆ್ಯಂಟಿ ಬ್ಯಾಕ್ಟೀರಿಯಲ್, ಪೊಟ್ಯಾಷಿಯಮ್, ಮ್ಯಾಗ್ನೀಷಿಯಂ, ಜಿಂಕ್ ತುಂಬ ಅತಿ ಹೆಚ್ಚಿದೆಯಂತೆ. ಇದ್ರ ಜೊತೆಗೆ ಅಷ್ಟೇ ಅಲ್ಲದೆ ಈ ಕತ್ತೆ ಹಾಲಿನಲ್ಲಿ ಅತ್ಯದ್ಭುತವಾದಂತಹ ಸೂಕ್ಷ್ಮ ಪೋಷಕಾಂಶಗಳಿದೆ ಅಂತೆ. ಹಾಗಾಗಿ ಕತ್ತೆ ಹಾಲನ್ನು ಅತಿ ಶ್ರೇಷ್ಠವಾದ ಹಾಲು ಅಂತೇಳಿ ನಮ್ಮ ನಾಟಿ ವೈದ್ಯ ಹಾಗೂ ಜಾನಪದ ಚಿಕಿತ್ಸೆಯಲ್ಲಿ ಹೇಳ್ತಾ ಇದ್ದಾರೆ. ನಾವು ಕತ್ತೆನ ದಡ್ಡ ಪ್ರಾಣಿ ಅಂತ ಹೇಳ್ತೀವಿ, ಅಂದರೆ ಸಾಧು ಪ್ರಾಣಿ ಅಂತ ಹೇಳಿ. ಅಂದರೆ ದಡ್ರಿಗೆ ಕತ್ತೆ ಅಂತೇಳಿ ಹೋಲಿಸ್ತಾರೆ. ಸ್ನೇಹಿತರೆ, ನಾ ಹೇಳ್ತೀನಿ, ಖಂಡಿತ ಅದು ದಡ್ಡ ಪ್ರಾಣಿಯಲ್ಲ, ಮಹಾನ್ ಬುದ್ಧಿವಂತ ಪ್ರಾಣಿ, ಮತ್ತು ಅಷ್ಟೇ ಶಕ್ತಿಶಾಲಿ ಪ್ರಾಣಿ. ಯಾಕೆ ಅಂದರೆ ಮನುಷ್ಯ ಹೊರಿಸುವ ಎಲ್ಲ ಭಾರವನ್ನು ಹೊತ್ಕೊಂಡು ಅದು ನಡೆಯುತ್ತೆ. ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿರಬೇಕು ಅಂತಂದರೆ ಕತ್ತೆನ ನಾವು ಹೋಲಿಕೆ ತಗೊಳ್ಬೇಕು. ಹಾಗಾಗಿ ನಾವು ಕತ್ತೆ ಹಾಲನ್ನು ಕುಡಿಬೇಕು ಅಂತೇಳಿ ಜಾನಪದ ಚಿಕಿತ್ಸೆನಲ್ಲಿ ಹೇಳ್ತಾರೆ. ನಾವು ಸದೃಢವಾಗಿರಬೇಕು ಅಂದರೆ, ಮಾನಸಿಕ ಸ್ಥೈರ್ಯವನ್ನು ಹೊಂದ್ಕೋಬೇಕು ಅಂದರೆ, ಗಟ್ಟಿಯಾಗಿರಬೇಕು ಅಂದರೆ, ನಾವು ಭಾರ ಹೊರುವ ಶಕ್ತಿಯನ್ನು ಹೊಂದಿರಬೇಕು ಅಂತಂದರೆ ನಾವು ಕತ್ತೆ ಹಾಲನ್ನು ಕುಡಿಬೇಕು. ಜೊತೆಗೆ ಕತ್ತೆಗೆ ಕ್ಷಮಿಸುವ ಗುಣ ಇದೆ, ಕ್ಷಮತಾ ಗುಣವನ್ನು ಹೊಂದಿದೆ. ನಮಗೆ ಕ್ಷಮತಾ ಗುಣವನ್ನು ಬರಬೇಕು ಅಂದರೆ ನಾವು ಕತ್ತೆ ಹಾಲನ್ನು ಕುಡಿಬೇಕು. ನಮ್ಮ ಮನಸ್ಸು ಮತ್ತು ನಮ್ಮ ಶರೀರದಲ್ಲಿ ದೃಢತೆ ಮತ್ತು ಬಲ ಹೆಚ್ಚಾಗಬೇಕು ಅಂತಂದರೆ, ತಾಳ್ಮೆ ಬರಬೇಕು ನಮಗೆ ಅಂದರೆ ಕತ್ತೆ ಹಾಲು ಕುಡಿಬೇಕು ಅಂತ ಹೇಳಿ ವೈದ್ಯದಲ್ಲಿ ಹೇಳ್ತಾರೆ. ಕತ್ತೆ ಅಂತ ಅತ್ಯಂತ ತಾಳ್ಮೆ ಇರುವಂತಹ ಪ್ರಾಣಿ.
ಹಾಗಾಗಿ ನಾವು ಕತ್ತೆ ಹಾಲನ್ನು ಕುಡಿದ್ರೆ ನಾವು ನಮ್ಮ ಜೀವನದ ಸಾಂಸಾರಿಕ ಜವಾಬ್ದಾರಿಗಳನ್ನು ಹೊರುವಲ್ಲಿ, ಅಂದರೆ ತಾಳ್ಮೆಯಿಂದ ಹೊರುವಲ್ಲಿ, ನಮ್ಮ ವೃತ್ತಿ ಜೀವನದ ಕೆಲವೊಂದು ಭಾರಗಳನ್ನು ಸರಿಯಾಗಿ ಹೊರುವಲ್ಲಿ, ಅಂದರೆ ನಿಭಾಯಿಸುವಲ್ಲಿ ನಮಗೆ ಸ್ಥೈರ್ಯ ಬರುತ್ತೆ ಕತ್ತೆ ಹಾಲು ಕುಡಿಯೋದ್ರಿಂದ ಅಂತ ಹೇಳಿ ಜಾನಪದ ಚಿಕಿತ್ಸೆನಲ್ಲಿ ಹೇಳ್ತಾರೆ. ಫ್ರೆಂಡ್ಸ್, ಕತ್ತೆ ಹಾಲಲ್ಲಿ ವಿಟಮಿನ್ಸ್, ಕ್ಯಾಲ್ಶಿಯಂ, ಫೈಬರ್, ಆ್ಯಂಟಿಬ್ಯಾಕ್ಟೀರಿಯಲ್, ಆ್ಯಂಟಿ ಮೈಕ್ರೋಬಿಯಲ್, ಜಿಂಕ್ ಇದೆಲ್ಲ ತುಂಬ ಇರೋದ್ರಿಂದ ಚರ್ಮದ ಕಾಂತಿ ಹೆಚ್ಚುತ್ತೆ, ಗ್ಲಾಸಿ ಸ್ಕಿನ್ ಬರುತ್ತೆ. ಅದ್ಭುತವಾದ ಪರಿಣಾಮ ನಮ್ಮ ಮುಖದ ಮೇಲೆ, ಅಂದರೆ ನಮ್ಮ ಚರ್ಮದ ಮೇಲೆ ಬೀಳುತ್ತೆ. ಇದ್ರ ಜೊತೆಗೆ ಕತ್ತೆ ಹಾಲಿನ ಸೇವನೆಯಿಂದ ಮಲಬದ್ಧತೆ ಹೆಚ್ಚಾಗುತ್ತೆ, ಕರಳಿನ ಭಾಗ ಚೆನ್ನಾಗಿದ್ದು ಮಲಬದ್ಧತೆ ಹೆಚ್ಚಾಗುತ್ತೆ, ಒಣಕೆಮ್ಮು ನಿವಾರಣೆ ಆಗುತ್ತೆ, ಜೀರ್ಣಾಂಗ ವ್ಯವಸ್ಥೆ ಕ್ರಿಯಾಶೀಲ ಆಗುತ್ತೆ, ರೆಡ್ ಪ್ಲೇಟೆಡ್ ಜಾಸ್ತಿ ಆಗುತ್ತೆ, ಕೆಂಪು ರಕ್ತ ಕಣ, ಶ್ವಾಸಕೋಶ ಸಮಸ್ಯೆ, ಉಸಿರಾಟದ ಸಮಸ್ಯೆ ನಿವಾರಣೆ ಆಗುತ್ತೆ. ಇದ್ರ ಜೊತೆಗೆ ಬೊಜ್ಜು ನಿವಾರಣೆ ಆಗುತ್ತೆ, ಸ್ಲಿಮ್ ಆಗ್ತಾರಂತೆ, PCOD ಹಾಗೂ PCOC ಪ್ರಾಬ್ಲಮ್ ನಿವಾರಣೆ ಆಗುತ್ತೆ. ತುಂಬ ಇಂಪಾರ್ಟೆಂಟಾಗಿ ಕತ್ತೆ ಹಾಲಿನ ಸೇವನೆಯಿಂದ ನಪುಂಸಕತ್ವ ದೂರ ಆಗುತ್ತೆ. ನಪುಂಸಕತ್ವ ದೂರವಾಗಿ ಜೀವನದ ಸಾಂಸಾರಿಕ ಜೀವನದಲ್ಲಿ ಆಸಕ್ತಿ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಕತ್ತೆ ಹಾಲಲ್ಲಿ ಜಿಂಕ್ ಇರೋದ್ರಿಂದ ಅದನ್ನು ಸೇವಿಸಿದ್ರೆ ನರನಾಡಿಗಳಿಗೆಲ್ಲ ಚೈತನ್ಯಯುತವಾಗುತ್ತೆ, ರಕ್ತ ಸಂಚಾರ ತುಂಬ ಚೆನ್ನಾಗಾಗಿ ಕೆಟ್ಟ ಕೊಬ್ಬಿನಂಶ ದೂರ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಅಂದರೆ ಇಮ್ಯುನಿಟಿ ಪವರ್ ಹೆಚ್ಚಾಗುತ್ತೆ. ಇದು ಒಬ್ಬ ಮನುಷ್ಯನ ದೇಹಕ್ಕೆ ತುಂಬ ಒಳ್ಳೆಯ ಔಷಧ ಅಂತ ಹೇಳಿ ನಮ್ಮ ನಾಟಿ ವೈದ್ಯ ಹಾಗೂ ಜಾನಪದ ವೈದ್ಯದಲ್ಲಿ ತಿಳಿಸಿದ್ದಾರೆ. ಫ್ರೆಂಡ್ಸ್, ಈ ಕತ್ತೆ ಹಾಲು ದಮ್ಮಿಗೂ ಸಹ ರಾಮಬಾಣ ಅಂತೆ. ದಮ್ಮು ಇರೋರು, ಉಸಿರಾಟ ಸಮಸ್ಯೆ ಇರೋರು, ಒಣ ಕೆಮ್ಮಿರೋರು ಕತ್ತೆ ಹಾಲಿಗೆ 1 ಚಮಚ ಅರಿಶಿಣ ಪುಡಿ, 1 ಚಿಟಿಕೆ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ರಾತ್ರಿ ಮಲಗುವ ಮುನ್ನ ಕುಡಿದರೆ, ಕೇವಲ 3 ದಿನ ಕುಡಿದ್ರೆ ಒಣ ಕೆಮ್ಮು, ದಮ್ಮು, ಶ್ವಾಸಕೋಶ ಸಮಸ್ಯೆ ಎಲ್ಲಕ್ಕೂ ಒಂದು ಒಳ್ಳೆ ರೀತಿಯಲ್ಲಿ ಪರಿಹಾರ ಆಗುತ್ತೆ ಅಂತ ಸಹ ಹೇಳ್ತಾರೆ. ಇಲ್ಲಿ ನನಗೊಂದು ಕ್ವಶನ್ ಬಂತು ಫ್ರೆಂಡ್ಸ್, ಹೌದಪ್ಪ, ನೀವು ಕತ್ತೆನ ತಂದುಬಿಟ್ಟು ಮಾರ್ತೀರಾ, ಅದು ಮರಿ ಹಾಕಿದ್ರೆ ಮಾತ್ರ ಹಾಲನ್ನು ಕೊಡೋದಲ್ವಾ? ನೀವು ಹಣಕ್ಕೋಸ್ಕರ ಕತ್ತೆನ ತಂದು ಎಲ್ಲರಿಗೂ ನೀವು ಹಾಲು ಕೊಡ್ತಾ ಹೋದರೆ ಅದ್ರ ಮಗುಗೆ ಏನು ಹಾಲು ಉಳಿಯುತ್ತೆ? ಅದ್ರ ಮಗುಗೆ ಹಾಲು ಬೇಡವಾ? ತಾಯಿಗೆ ಹಾಲು ಕೊಡೋದು ದೇವರು ತನ್ನ ಮಗುವಿಗೆ ಕುಡಿಸ್ಲಿ ಅಂತೇಳಿ. ಯಾವುದೇ ಪ್ರಾಣಿ ಇರ್ಬೋದು, ಅದ್ರ ಎದೆನಲ್ಲಿ ಹಾಲು ಬರೋದು ಏನಕ್ಕೆ ಅಂದರೆ ತನ್ನ ಮಗುಗೆ ಆಹಾರವಾಗಿ ಕೊಡಲಿಕ್ಕೆ. ಬೇರೆ ಯಾರೋ ಅದನ್ನು ಕಸ್ಕೊಂಡು ಕುಡಿಲಿಕ್ಕಲ್ಲ. ನಂಗೆ ಬಹಳ ಬೇಜಾರಾಗ್ತಾಯಿದೆ ಅಂತ ಕೇಳಿದೆ ಅವನಿಗೆ, ಯಾಕೆ ಅದ್ರ ಮಗುಗೆ ಹಾಲು ಬೇಡವಾ ಅಂತ. ಶ್ರೇಷ್ಠ ಅಂತೇಳಿ ಬರೀ ನೀವು ಮಾರ್ತಾನೆ ಹೋದರೆ ಅದ್ರ ಮಗುಗೇನು ಹಾಲು ಬೇಕು? ತಾಯಿ ಹಾಲಿಂದ ದೂರ ಮಾಡ್ತೀರಾ ಅಂತ ಕೇಳಿದೆ. ಇಷ್ಟೇನಾ? ಇಷ್ಟೇ ಬರ್ತಾಕ ಬಾಯ್ಲಿ ತಗೋ ಮಾಡಿ ಚೆನ್ನಾಗೈತೆ. ಒಂದು ತಗೋಕ ಯಾರು ಕುಡಿತಾರೆ ಅಂದರೆ ತಗೊಳ್ತಿದ್ದೆ. ಇವನು ಒಂದು ಸಾಕಲ್ಲ ಅವ್ರಿಗೆ, ಒಂದು ಸಾಕಲ್ಲ ಅವ್ರಿಗೆ, ಸಾಕು ಸಾಕಾಗಲ್ಲ ಅಂತ ಹೇಳ್ತಿದ್ದಾರೆ. ಒಂದು ಸಾಕಾಗಲ್ಲ, ಇನ್ನೊಂದು ತಗೊಳ್ತೀನಿ ಅಲ್ಲ. ನಮ್ಮೂರಲ್ಲಿ ಇಷ್ಟದ ಲೋಟ ಇಟ್ಕೊಂಡು ಬರ್ತಾರೆ. 50,000 ಕಚ್ಚೆ ಇದ್ದಾಗ ಅದರಲ್ಲಿ ಕಣ್ಣು ಕುಡಿತೀಯನಾ? ಡಿಂಪು ಬಾಬು ಅಂಗಳೇ, ಹೈದ್ರಾಬಾದಿಂದ ಕತ್ತೆ ಹೊಡ್ಕೊಂಬಂದಿದ್ದೀರಾ? ಹೆಂಗೆ ಅಲ್ಲಿಂದ ಹೆಂಗೆ ಹೊಡ್ಕೊಂಬಂದ್ರಿ ಕತ್ತೆನ? ಎಷ್ಟು ಕತ್ತೆಗಳು ಬಂದಿದ್ದಾವೆ? 15. ಪಾಪ ಇದಕ್ಕೆ ಮರಿ ಇದೆಯಾ? ಮತ್ತು ಆ ಮರಿಗೆ ಹಾಲು ಹಾಂ ಅಲ್ಲ, ಈಗ ಹಿಂಗೆ ನೀನು ಮಾರ್ಕೊಂಡ್ರೆ ಈಗ ಮರಿಗಳಿಗೆ ಹಾಲು ಮತ್ತೆ ಅಲ್ಲೇ ಹೌದು ಕುಡಿಸಿ ಬರ್ತೀಯ, ಮತ್ತೆ ಅದಕ್ಕೆ ಹುಲ್ಲು ತಿನ್ನತ್ತಾ? ಸರಿ ಸರಿ.
ದುಡ್ಡು ಕೂಡ ಹಾಂ ಫ್ರೆಂಡ್ಸ್, ನೋಡಿದ್ರಲ್ಲ ಕತ್ತೆ ಹಾಲಿನಿಂದ ಏನೇನೆಲ್ಲ ಉಪಯೋಗ ಇದೆ ಅಂತೇಳಿ. ಇನ್ಮೇಲಿಂದ ಕತ್ತೆ ಯಾರು ಆಡ್ಕೊಳ್ಳಲ್ಲ ಅಲ್ವಾ? ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ.